ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಗೆಳತಿಯರೆಲ್ಲ ಯಾವ ಬಣ್ಣದಲ್ಲಿ ಮಿಂಚಿದ್ವಿ, ಯಾರ ಮನೆಯಲ್ಲಿ ಸೇರಿದ್ವಿ, ಏನೇನು ಮಾಡಿದ್ವಿ ಅಂತ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಸಿರಿಧಾನ್ಯಗಳ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ಮಿಲೆಟ್ಸು. ನಾನು ಮೊದಲಿಗೆ ಊದಲು, ಕೊರಲು ಮತ್ತು ನವಣೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ. ನಂತರ ನಾನಿಲ್ಲಿ 1 ಚಮಚ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, 1-2 ಲವಂಗ, ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಮೊದಲು ಫ್ರೈ ಮಾಡಿಕೊಂಡು ನಂತರ ನಾನು ಈರುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ತೀನಿ. ಶುಂಠಿಯನ್ನು ಕೂಡ ಸೇರಿಸ್ಬೋದು. ನಾನು ಇವತ್ತಿಲ್ಲಿ ಶುಂಠಿಯನ್ನು ಹಾಕಿಲ್ಲ. ಬೇರೆ ಬೇರೆ ದಿನ ಬೇರೆ ಬೇರೆ ಫ್ಲೇವರ್ನಲ್ಲಿ ನಾವು ಕಿಚಡಿಯನ್ನು ಮಾಡ್ಕೋಬೋದು. ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಉಪಯೋಗಿಸ್ಬೋದು. ನಾನು ಇವತ್ತಿಲ್ಲಿ ಪಾಲಕನ್ನು ಹಾಕಿ ನಾನು ಕಿಚಡಿಯನ್ನು ಮಾಡಿದ್ದೀನಿ. ನಂತರ ನಾನಿಲ್ಲಿ ಈರುಳ್ಳಿಯನ್ನು ಹಾಕಿ ನಾನು ಫ್ರೈ ಮಾಡ್ಕೋತೀನಿ. ಬೇಕಿದ್ದರೆ ಹಸಿಮೆಣಸು ಹಾಕೋದಿದ್ರೆ ಈ ಟೈಮ್ನಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಜಾಸ್ತಿ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ಇವತ್ತು ಚಳಿ ಇತ್ತಲ್ವ ಬೆಂಗಳೂರಲ್ಲೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಹಾಕಿದ್ದೀನಿ. ಹಾಗೆ ಅರಿಶಿಣವನ್ನು ಕೂಡ ಹಾಕಿದ್ದೀನಿ. ಆರೋಗ್ಯಕ್ಕೆ ಒಳ್ಳೆಯದಲ್ವ ಅರಿಶಿಣ ಕೂಡ, ಅದಕ್ಕೋಸ್ಕರ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲೇ ಸೇರಿಸ್ಕೋತೀನಿ. ಈರುಳ್ಳಿನೂ ಕೂಡ ಬೇಗನೆ ಫ್ರೈ ಆಗಿಬಿಡುತ್ತೆ. ಮೊದಲೇ ಉಪ್ಪನ್ನು ಹಾಕ್ಕೊಂಡ್ರೆ ಹಸಿಮೆಣಸು ಬೇಕಿದ್ದರೆ ಹಾಕ್ಕೋಬೋದು ಅಂತ ಅಂದೆ. ನಾನು ಸೂಜಿ ಮೆಣಸನ್ನು ಕೂಡ ಕೆಲವೊಂದು ಸಲ ಹಾಕ್ತೀನಿ, ಕೆಲವೊಂದು ಸಲ ಈ ಥರ ಮೆಣಸಿನ ಪುಡಿ ಮತ್ತು ಪೆಪ್ಪರ್ ಪೌಡರನ್ನು ಕೂಡ ಹಾಕ್ತೀನಿ. ನಾನು ಇವಾಗ ಇಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂತಹ ಪಾಲಕ್ ಸೊಪ್ಪನ್ನು ಹಾಕಿ ನಾನು ಫ್ರೈ ಮಾಡ್ಕೋತೀನಿ. ಪಾಲಕ್ ಸೊಪ್ಪು ಕೂಡ ಬೇಗನೆ ಬೇಯುತ್ತೆ. ನಾನು ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಮೆಂತ್ಯ ಸೊಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು. ಅದು ಕೂಡ ಕಹಿ ಬರಲ್ಲ, ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಯಾವುದೇ ಸೊಪ್ಪುಗಳನ್ನು ಕೂಡ ಸೇರಿಸ್ಕೊಳ್ಬೋದು. ತರಕಾರಿಯನ್ನು ಸೇರಿಸ್ಕೋಬಹುದು. ಈ ಥರ ಯಾವುದೇ ರೀತಿಯಾದಂತಹ ತರಕಾರಿ, ಕಾಳು ಏನಾದರೂ ಹಾಕಿ ಮಾಡ್ಬೋದು. ನಾನಿವಾಗ ನೋಡಿ ಬೆಂದಿರುವಂತಹ ಸಿರಿಧಾನ್ಯಗಳನ್ನು ಹಾಕಿದ್ದೀನಿ. ಅದು ಸ್ವಲ್ಪ ತೆಳ್ಳಿಗೆನೇ ಇರಬೇಕು, ಯಾಕೆಂದರೆ ಇದು ತಣ್ಣಗಾದ ನಂತರ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಿಗೆನೇ ಮಾಡ್ಕೋಬೇಕು. ಇವಾಗ ಮತ್ತೆ ಉಪ್ಪು ಬೇಕಿದ್ದರೆ ಸೇರಿಸ್ಕೊಳ್ಬೋದು. ಮೇಲಿಂದ 1 ಚಮಚ ತುಪ್ಪವನ್ನು ಕೂಡ ಸೇರಿಸ್ಕೊಳ್ಬೋದು. ಯಾವ ರೀತಿ ಬೇಕಾದರೂ ನಾವು ಸೇರಿಸ್ಕೊಳ್ಬೋದು ನಮ್ಮ ರುಚಿಗೆ ತಕ್ಕಂತೆ. ನಂತರ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ರುಚಿಯನ್ನು ಜಾಸ್ತಿ ಮಾಡುತ್ತೆ. ನೋಡಿ ಎಷ್ಟು ಸುಲಭವಾಗಿ ಮಿಲೆಟ್ಸ್ ಕಿಚಡಿ ರೆಡಿ ಆಯಿತು ಅಂತ. ನೀವು ಕೂಡ ಈ ಥರ ರೆಸಿಪಿಯನ್ನು ಮಾಡಿ ನೋಡಿ. ಇವಾಗ ಎಲ್ಲರೂ ಮಿಲೆಟ್ಸನ್ನು ಜಾಸ್ತಿ ತಿಂತಾರಲ್ವ. ಮಕ್ಕಳಿಗೂ ಒಳ್ಳೆಯದು, ದೊಡ್ಡವರಿಗೂ ಒಳ್ಳೆಯದು, ಶುಗರ್ ಪೇಷಂಟ್ಸ್ಗೂ ಒಳ್ಳೆಯದು. ಈ ಥರ ಎಲ್ಲರಿಗೂ ಒಳ್ಳೆಯದಲ್ವ. ಇದು ಮಾಡೋದಕ್ಕೂ ಕೂಡ ತುಂಬಾ ಸುಲಭ. ನಂತರ ನಾನಿಲ್ಲಿ ಸ್ವಲ್ಪ ಕಡಲೆ ಹುಳಿ ಮತ್ತು ಹಲಸಿನ ಹಣ್ಣಿನ ಕಡುಬನ್ನು ಕೂಡ ಮಾಡ್ಕೊಂಡು ಹೋದೆ. ಎಲ್ಲಿ ಹೋಗಿದ್ದೀವಿ ಇವತ್ತು, ನಾವು ಯಾರ ಮನೆಯಲ್ಲಿ ಮೀಟ್ ಆಗಿದ್ದೀವಿ ಅಂತ ಕೂಡ ನೀವು ನೋಡ್ಬೋದು. ಮಳೆ ಇರೋದಕ್ಕೆ ಕಡಲೆ ಹುಳಿನೂ ಚೆನ್ನಾಗಾಗತ್ತೆ, ಹಲಸಿನ ಹಣ್ಣಿನ ಕಡುಬೂ ಚೆನ್ನಾಗಾಗತ್ತೆ ಅಂತ ನಾನು ಇದೆಲ್ಲನ್ನು ಮಾಡ್ಕೊಂಡು ಹೋದೆ ಇವತ್ತು. ಹೇಮನ್ ಮನೆಗೆ ಬಂದ್ಯಾ? ಎಂತೆಂತ ಇದ್ದು ಹೇಳ ಹೇಮ ಐಟಮ್ಸು. ಗೀತಕ್ಕೊಂದು ಊಟ ಮಾಡ್ತಾ ಇದ್ದು, ಪಾಪ ಅದು ಅರ್ಜೆಂಟ್ ಹೋಗ್ಬೋದು, ಅದಕ್ಕೆ ಊಟ ಮಾಡ್ತಾ ಇದ್ದು. ಹಾಂ ಸರಿ, ಗ್ರಂಥ ಹೇಳಲ್ಲ ಎಲ್ಲದೂ ಹೇಳೆ. ಹೇಮ ಹೇಳ್ತು ಅಲ್ಲ, ಹೇಮ ಒಂದ್ಸಲ ಎಲ್ಲ ಹೇಳ್ತು. ಎಂತೆಂತ ಇದ್ದೋಳು ನೀ ಮಾಡಿದ್ದೆ ಅಂತದೋಳು? ಮಾಡಿದ್ದು ಟೊಮೆಟೊ ಸಾರು, ಪನ್ನೀರ್ ಬಟರ್ ಮಸಾಲ, ಚಪಾತಿ, ಅನ್ನ ಮಾಡಿದ್ದಿಲ್ಯಾ? ಸಾಬುದಾನ ಕಿಚಡಿ ಯಾರು ತಂದಿದ್ದ? ಸಾಬುದಾನ ಕಿಚಡಿ. ಇದು ತಗೊಬಂಜು ಸಾಬುದಾನ ಕಿಚಡಿ. ದೀಪ ಕಲ್ಲಜ್ಜಿ ತಂಜೆಡ ಎಲ್ಲ ತೋರಿಸು. ಇದ್ಯಾರು ತಂಜ? ಉಸುಳಿ ಯಾರು ತಂಜ? ಉಸುಳಿ ಯಾರು ತಂದದ್ದ ಗೊತ್ತಿಲ್ಲ. ಹಲಸಿನ ಕಡುಬು, ಕಡಲೆ ಹುಳಿ ನಾ ತಗೊಂಬಂದಿ. ಕಡಲೆ ಹುಳಿ ತೋರಿಸ ಒಂದ್ಸಲ ಮಿಕ್ಸ್ ಮಾಡಿ. ನಾ ಇವತ್ತು ಮೇಲಾರ ಸೌತ್ ಕೇಂದ್ರ ಮೇಲಾರ ಸೌತೆಕಾಯಿ ಮೇಲಾರ ಇದಂತ ಒಂದು ತಂಬಳಿ ಇದ್ದು ಮಿತಿಯಕ್ಕ ಮಿತಿ ನೋಡಿ. ಎಲ್ಲರೂ ಸೇರಿಕೊಂಡು ಎಲ್ಲರ ಮನೆ ಅಡುಗೆಯನ್ನು ಟೇಸ್ಟ್ ಮಾಡಿ ಊಟ ಮಾಡೋದು ಅಂದರೆ ಎಷ್ಟೊಂದು ಖುಷಿ ಅಲ್ವಾ. ದಿನಾಲೂ ನಾವು ಈ ಖುಷಿಯನ್ನು ಅನುಭವಿಸ್ತಾ ಇದ್ದೀವಿ. ಹೌದಾ? ಚಲೋ ಆಗಿದ್ದ? ಯಾವ್ದಾದ್ರು ಹೇಳಲ್ಲ, ಯಾವ್ದಾದ್ರು ಹೇಳಲ್ಲ.
ಹಾ ಬತ್ತು ಬತ್ತು ಎಲ್ಲ ಒಂದೇ ಸ್ಪರ್ಧೆ ವಿಡಿಯೋ ಇರ್ಲಿ ನೀನು ಕೂತ್ರೆ ಊಟಕ್ಕೆ ಅದೇ ಎಲ್ಲರೂ ಒಂದೇ ಸ್ಪರ್ಧೆ ಭೋಜನ ಕಾಲೇ ಅನ್ನಪೂರ್ಣ ಮಾತಾ ಕಿ तेजस्विनावधीतमस्तु मा विद्विषावहै ॐ शान्ति 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 ಭೋಜನಾಂತೆ ಗೋವಿಂದ ಗೋವಿಂದ. ಇವತ್ತು ನಾವು ಹೇಳಿರೋದು ಊಟ ಮಾಡುವತ್ತಿಗೆ ಒಂದು ಊಟದ ಸಮಯದಲ್ಲಿ ಹೇಳುವಂತಹ ಗ್ರಂಥ, ಹಾಗೆ ಇನ್ನೊಂದು ಊಟದ ಕೊನೆಯಲ್ಲಿ ಹೇಳುವಂತಹ ಗ್ರಂಥ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾವೆಲ್ಲ ಗೆಳತಿಯರು ಸೇರಿದಾಗ ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸಲ ನಾವು ಮೀಟ್ ಆದಾಗ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.